ನಮಸ್ಕಾರ ಡ್ಯೂಡ್. ನಾನ್ ಇವತ್ತು ಯಾವ್ದೋ ನಿಮ್ಗೆ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ತೋರಿಸಿಲ್ಲ. ಯಾಕಂದ್ರೆ ನಾನೀಗಿರೋದು ಮಂಗ್ಳೂರ್ ಸಿಟಿಲಿ. ಮಂಗ್ಳೂರ್ ಬಂದ್ಮೇಲೆ ಇಲ್ಲಿನ ಫಿಶ್ ತಿಂದಿದ್ರೆ, ಇಲ್ಲಿನ ಫಿಶ್ ಮಾರ್ಕೆಟ್ ನೋಡಿದ್ರೆ ಹೇಳಿ. ಅದಕ್ಕೆ ಇವತ್ತಿನ ವ್ಲಾಗ್ ಅಲ್ಲಿ ನಾನ್ ನಿಮ್ಗೆ ತೋರಿಸ್ತಿದ್ದೀನಿ ಮಂಗ್ಳೂರ್ನ ಫಿಶ್ ಮಾರ್ಕೆಟ್. ಯೂಶಲಿ ನಮ್ಮ ಬೆಂಗಳೂರು ಕೇರ್ ಮಾರ್ಕೆಟ್ ಅಲ್ಲಿ ಹೆಂಗೆ ರೈತರೆಲ್ಲ ತಾವು ಬೆಳೆದಿದ್ದಂತ ತರಕಾರಿ, ಹೂವು, ಹಣ್ಣು ಎಲ್ಲ ಎತ್ಕೋಗಿ ಮಾರ್ಕೆಟ್ ಮಂಡಿಗೆ ಹಾಕಿ ಅಲ್ಲಿಂದ ಕಸ್ಟಮರ್ಸ್ ಹೆಂಗ್ ತಗೋಗ್ತಾರೋ, ಇಲ್ಲಿ ಮೀನ್ನ ಬೇಟೆ ಆಡಿ ಆ ಮೀನ್ನ ತಗೊಬಂದು ಇಲ್ಲಿ ಮಾರ್ಕೆಟ್ ಹಾಕಿದ್ರೆ ಇಲ್ಲಿನ ಕಸ್ಟಮರ್ಸ್ ಹೂವು, ಹಣ್ಣು, ತರಕಾರಿ ತಗೋ ಹೋಗೋ ರೇಂಜ್ಗೆ ಏನೋ ಬೆಳಗ್ಗೆನೆ ಶಾಪಿಂಗ್ ಮಾಡ್ತಾರೆ. ಇಲ್ಲಿಂದ ಅಲ್ಲಿ ಡೆಡ್ ಎಂಡ್, ಅಲ್ಲಿ ಒಂದ್ ಸ್ವಲ್ಪ ರೆಡ್ ಕಲರ್ ತರ ಇದ್ ಕಾಣಿಸ್ತಿದ್ಯಲ್ಲ, ಅಲ್ಲಿವರೆಗೂ ಫುಲ್ಲು ಮಾರ್ಕೆಟ್ ಅಂಡ್ ಈ ರೋಡಲ್ಲೂ ಐತೆ. ಸೊ ಬನ್ನಿ ಎಲ್ಲಾ ಕಡೆ ಹೋಗಿ ಇವತ್ತು ಫುಲ್ ಫಿಶ್ ಮಾರ್ಕೆಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ನೀವೇನ್ ನೋಡ್ತಿದ್ರ ಇದೆಲ್ಲ ಚಿಕ್ಕ ಚಿಕ್ಕ ಬೋಟ್ಗಳು. ಈ ಬೋಟ್ಗಳು ಹೆಂಗ್ ಮಾಡ್ತಾರೆ ಅಂತಂದ್ರೆ, ಬೆಳಗಿನ ಜಾವ ಅಥವಾ ಏನ್ ಇವತ್ ಸಂಜೆ ಹೋಗಿ ನಾಳೆ ಬೆಳಿಗ್ಗೆ ಬರೋ ತರ ಈ ಬೋಟಲ್ಲಿ ಹೋಗಿ ಮೀನ್ಗಳನ್ನ ಹಿಡ್ಕೊಂಡ್ ಬಂದು ಏನೋ ಮಾರ್ತಾರೆ. ಸೊ ಅಲ್ಲಿ ಕಾಣಿಸಿದ್ಯಲ್ಲ ಅದೆಲ್ಲ ದೊಡ್ಡ ದೊಡ್ಡ ಬೋಟ್ಗಳು. ಅವೆಲ್ಲ ಒಂದ್ 4 ದಿನ, 5 ದಿನ, 10 ದಿನ ಆ ತರ ಹೋಗಿ ಬೇಟೆ ಆಡ್ಕೊಂಡು ಬರುವಂತದ್ದು. ಇವ್ರು ನೋಡ್ರಿ, ಇವತ್ತು ಬೇಟೆ ಆಡ್ಕೊಂಡ್ ಬಂದಿರುವಂತ ಮೀನು ಎಲ್ಲ ಏನು ಕೆಳಗಡೆ ಕಂಟೈನರ್ಗಳು ಇರ್ತವೆ, ಅದ್ರೊಳಗಡೆಯಿಂದ ಎತ್ಕೊಂಡು ಹಿಂಗೆ ಎತ್ಕೊಂಡ್ ಬಂದು ಇಲ್ಲಿಗೆ ಹಾಕ್ತಾರೆ. ಸೊ ಅದಾದ್ಮೇಲೆ ಅಲ್ಲಿಂದ ನೋಡ್ರಿ ಈ ತರ ನೀರ್ ಬಿಟ್ಟು ಮತ್ತೆ ಅದನ್ನೆಲ್ಲ ತೊಳೆದು ಏನೋ ಜನಗಳಿಗೆ ಮಾರುವಂತದ್ದು. ಅಣ್ಣ, ಈ ಶಾರ್ಕ ಇದು? ಅಯ್ಯೋ, ಹಾ, ಏನ್ ಶಾರ್ಕು? ಬುಲ್ ಶಾರ್ಕು. ಗೈಸ್, ಅದ್ರ ಕಣ್ಣು ನೋಡ್ರಿ, ಭಯಂಕರವಾಗೈತೆ. ಎಷ್ಟ್ ಕೆಜಿ ಬರ್ಬೋದಣ್ಣ ಇದು? 125 ಕೆಜಿ. ಅರೆ, ಎಷ್ಟಿರ್ಬೋದು ಇದು? ಒಂದ್ ಕೆಜಿ ಪ್ರೈಸ್ ಅಷ್ಟೇನಾ? ಕೆಜಿ 100 ರೂಪಾಯಿ ಅಂತ ಗಾಯ್ಸ್. ಕಾಣಿಸ್ತಿದ್ಯಾ? ನಾನ್ ಲೈಫಲ್ಲಿ ಫಸ್ಟ್ ಟೈಮ್ ಲೈವ್ ಅಲ್ಲಿ ಶಾರ್ಕ್ ನೋಡ್ತಿರೋದು. ಆದ್ರೆ ಸತ್ತೋಗೈತೆ. ಬದುಕಿದ್ರೆ ಮಾತ್ರ ಸೀರಿಯಸ್ ಆಗಿ ಇನ್ನು ಭಯಂಕರವಾಗಿರೋದು ಇದು. ಹೌದು, ಯಾವ್ದೋ ಪೋಮಲ್ ಅಂತ ಮೀನು. ಒಳ್ಳೆ ಹಾವಿದ್ದಂಗ ಐತೆ. Give respect, take respect, okay? ಅಣ್ಣ, ಈ ಮೀನ್ ಯಾವ್ದಂತ? ಡಿಸ್ಕೋನಾ ಇದು? ಎಷ್ಟಿದು ಕೆಜಿ? 130. ಯಾವ್ದೋ ಡಿಸ್ಕೋ ಅಂತ ರಜನಿಕಾಂತ್ ಫಿಲಂ ಹೆಸರು ಐತೆ. ಕಲರು ಅಷ್ಟೇ, ರೆಡ್ ಕಲರ್. ಆಕ್ಚುಲಿ ಹೇಳ್ಬೇಕಂದ್ರೆ ಸಮುದ್ರದಲ್ಲಿ ಇದಕ್ಕಿನ್ನ ಡಿಫ್ರೆಂಟ್ ಮೀನ್ ಇರ್ಬೋದು. ನನಗೆಲ್ಲ ವಿಚಿತ್ರ ಅನ್ಸೈತೆ, ಯಾಕಂದ್ರೆ ಫಸ್ಟ್ ಟೈಮ್ ಒಂದ್ ಫಿಶ್ ಬಗ್ಗೆ ತಿಳ್ಕೊತಾ ಇರೋದು. ಏನೋ ಇಷ್ಟೊಂದು ಟೈಪ್ ಆಫ್ ಫಿಶ್ ಗಳನ್ನ ನೋಡ್ತಿರೋದು. ಅಣ್ಣ, ಇದ್ಯಾವ್ದಣ್ಣ ಇದ್ ಮೀನು? ಅಣ್ಣ, ಇವ್ರು ಇದು ಮುರುಮೀನಾ? ಯಾವ್ದೋ ಮುರುಮೀನ್ ಅಂತೆ. ಅಂಬೂರ್. ಇದು ಆಂಬೂರ್, ಇದು ಮುರುಮೀನಾ? ಇದು ಓಹೋ, ಬಾಂಗಡ. ರವಿ ಮಾಮ ನಾಡಲ್ಲ ಐತಲ್ಲ, ಬಾಂಗಡ ಮೀನು. ಗಡಿ ಮೀನು ಬಳುಕಿದಾಗ ಯಾವ್ಯಾವ ಮೀನಾ ಬಣ ಇಲ್ಲ? ಯಾವ್ದು? ಮುರು ಮೀನಾ? ಓಕೆ. ಡಿಸ್ಕೋ ಏನಣ್ಣ? ಯಾಕಿದ್ರ ಡಿಸ್ಕೋ ಅನ್ನೋದು? ಡ್ಯಾನ್ಸ್ ಆಡ್ತದೆ ಅಂತನಾ? ಓಕೆ. ಯಾವ್ದಿದು? ಏನು? ಮೆಲಗು. ಮೆಲಗು ಮೆಲಗು ತೆಲುಗುನ ಏನು? ಮೆಲಗ್. ಸಿಗಡಿನ? ಸಿಡಿ. ಗೈಸ್,
ನೋಡ್ರಿ ಇದು ಯಾಕೆ ಸಿಡಿ ತರ ರೌಂಡ್ ಐತೆ ಅಂತನಾ? ಸಿಡಿ ಅಂತ ಹಾಡು ಬರ್ತದೆ ಸಿಡಿ ಅದು. ಸಿಡಿ. ಆಮೇಲೆ ಅದು ಮುರು ಇದ್ಯಾವ್ದಣ್ಣ ಇದು? ಅಯ್ಯೋ ಸೈಜ್ ಸರಾಗಿ ಐತೆ. ಹಾ ಟೂನಾ ಫಿಶ್. ಬಾ ಏನೋ ಒಂದೂವರೆ ಕೆಜಿ 2 ಕೆಜಿ ಐತೇನೋ. ಹಾ ಗಾಯ್ಸ್ ನೋಡ್ಬೋದು ಟೂನಾ ಫಿಶ್ ಅಂತೆ. ಇದೆಲ್ಲ ಚೈನೀಸ್ ಕಡೆ ಇರುತ್ತಲ್ವ ಜಾಸ್ತಿ, ಅವ್ರು ತಿಂತಾರೆ ಟೂನಾ ಫಿಶ್. ಬರೀ ಯಾಕಂದ್ರೆ ಮಾಂಸನೇ ಐತಲ್ಲ ಅದಕ್ಕೆ. ಇದ್ ನೋಡ್ರಿ ಗೈಸ್, ಇದು ಟೂನಾ ಫಿಶ್ ಅಂತೆ. ನಾನ್ ಯಾವ್ದೋ ಮೂವಿಲ್ ಜಿಮ್ಗ ಯಾರೋ ಜಿಮ್ ಮಾಡೋರೆಲ್ಲ ನೋಡ್ತಿದ್ರ, ಟೂನಾ ಫಿಶ್ ಅಂತೆ ತಿನ್ರೆ ಒಳ್ಳೆ ಬಾಡಿ ಬರ್ತದೆ. ಹಾ ಇದ್ಯಾವ್ದಣ್ಣ ಇದು? ಹೂಮೀನಾ? ಸೇಮ್ ಮುಟ್ಟಿದ್ರೆ ಅದೇ ತರ ಫೀಲ್ ಐತೆ, ಫುಲ್ಲು ಸ್ಮೂತ್ ಐತೆ. ಹೂಮೀನ್ ಅಂತೆ ಇದು. ಇದೆಲ್ಲ ಎಷ್ಟೆಷ್ಟು ಕೆಜಿ ಹೋಗ್ಬೋದಣ್ಣ ಇವು? ಇದು ಎಷ್ಟ್ ಕೆಜಿ ಇದು ಪ್ರೈಸ್? ದೊಡ್ಡದಾದ್ರೆ 400 ರೂಪಾಯಿ ಕೆಜಿ. ಇವೆಲ್ಲ ಸಿಡಿ ಇದು ಟೂನಾ 150. ಗಾಯ್ಸ್ ಯಾರಾದ್ರೂ ಜಿಮ್ ಮಾಡೋರು ಇರ್ತೀರಾ, ಟೂನಾ ಫಿಶ್ ತಿನ್ರಿ. ಬರೀ ಕೆಜಿ 150 ರೂಪಾಯಿ ಅಂತೆ. ಒಳ್ಳೆ ಬಾಡಿ ಬರ್ಸ್ಬೋದು. ಇವಾಗ ಮೀನ್ ಕಟ್ ಮಾಡ್ತದಂತೆ. ಇಲ್ಲಿರೋ ಮೀನ್ಗಳೆಲ್ಲ ಎಷ್ಟು ಫಾಸ್ಟ್ ಆಗಿ ಕಟ್ ಮಾಡ್ತದ ಅಂದ್ರೆ ಸೆಕೆಂಡ್ ಒಂದೊಂದ್ ಮೀನು ರಪನೆ ಅದ್ರ ಕಸ ಗಿಸ ಎಲ್ಲ ತೆಗೆದು ಮಾರಾಕ್ಬಿಡ್ತಾರೆ. ನೋಡ್ರಿ ಎಷ್ಟ್ ಟೈಪ್ ಆಫ್ ಮೀನ್ ಐತೆ ಇವತ್ತು. ಬೂತಾಯಿ ಅಂತ ಇದು. ಇದ್ಯಾವ್ದಣ್ಣ ಇದು? ಬಾಂಗ್ಡಾ. ಕರೆಕ್ಟ್ ಡಿಸ್ಕೋ ಗೊತ್ತು. ಯಾವ್ದಿದು? ಅಡವ್ ಮೀನು. ಅಡವ್ ಮೀನ್ ಮಾತ್ರ ನಾನು ಯಾವತ್ತೂ ಫಿಶ್ ತಿಂದಿಲ್ಲ. ಬಟ್ ಇಲ್ಲಿ ನೋಡ್ತಿರೋ ಫಿಶ್ಗಳು ನೋಡ್ತಿದ್ರೆ ನನಗೇನೆ ಒಂಥರ ತಿನ್ಬೇಕು ಅನ್ಸ್ತೈತೆ. ಇಷ್ಟು ಮಸ್ತಾಗೈತೆ ಮೀನುಗಳು. ಅಣ್ಣ ಇದ್ಯಾವ್ದಣ್ಣ ಇದ್ ಮೀನು? ಮಂಗ? ನಂಗ್ ಓಹೋ ಏನಣ್ಣ ಹಿಂಗೈತೆ ವಿಚಿತ್ರ. ನಂಗಂತೆ ನೋಡ್ರಪ್ಪ ಯಾವ್ದೋ ಮೀನಿದು, ಕೈಗೂ ಸಿಗಲ್ಲ. ಟೇಸ್ಟ್ ಸಕ್ಕದಾಗಿರುತ್ತಾ? ಎಷ್ಟಿದು ಕೆಜಿ ಅಣ್ಣ? 160. ಕಮ್ಮಿ ಅನ್ಸುತ್ತಲ್ವಾ ಸಿಗದಿದು? ಅದಕ್ಕೆ ಅಷ್ಟ್ ರೇಟು. ಅಲ್ಲೇ ಅವಾಗೆ ತೋರ್ಸ್ನಲ್ಲ ಟೂನಾ ಮೀನು, ಅದೇ ತರ ಟೂನಾ ಮೀನು. ಸುಮಾರು ಎಷ್ಟಣ್ಣ ಇದೊಂದು 2.5 ಕೆಜಿ ಆಯ್ತಾ? 5 ಕೆಜಿ ನೋಡ್ಬೋದು ಗಾಯ್ಸ್. 5 ಕೆಜಿ ಮೀನು, ಟೂನಾ ಮೀನು. ಎಷ್ಟು ಮೆಲ್ಗಂತೆ ಗಾಯ್ಸ್. ಅಲ್ಲೇ ಅವಾಗೆ ತೋರ್ಸ್ನಲ್ಲ, ಅದು ಚಿಕ್ಕದು, ಇದೊಂದ್ ಸ್ವಲ್ಪ ದೊಡ್ಡ ಮೀನು ಮೆಲ್ಗು. ನೋಡ್ಬೋದು ಇಲ್ಲಿನ ಜನ ಇದನ್ನೆಲ್ಲ ಒಳ್ಳೆ ತರಕಾರಿ ತಗೊಂಡು ಹೋಯ್ತಾ ಇರ್ತಾರೆ ನೋಡ್ರಿ. ಅದು ಬೆಳಗ್ಗೆ ಈಗ ಎಷ್ಟು ಒಂದು 7:30 ಎಷ್ಟು ರಶ್ ಅವ್ರೆ. ಅವಾಗಿಂದ ಬರೀ ಚಿಕ್ಕ ಮೀನ್ಗಳೇ ತೋರಿಸ್ತಾ ಇದೀನಿ. ಬಟ್ ಈಗ ತೋರಿಸ್ತೀನಿ ನೋಡ್ರಿ ದೊಡ್ಡ ಮೀನ್ ಹೆಂಗಿರುತ್ತೆ ಅಂತ. ನೋಡ್ತಿದ್ರ ಎಲ್ಲಾ ದೊಡ್ಡ ಮೀನುಗಳು. ಅಣ್ಣ ಯಾವ್ದಣ್ಣ ಇವ್ ಮೀನು? ಅಂಜಲ್? ಕಿಂಗ್ ಫಿಶ್ ಅಂಜಲ್. ಎಷ್ಟ್ ಬರುತ್ತಣ್ಣ ಒಂದೊಂದು ಕೆಜಿ? 3.5? ಓಹೋ ಗೈಸ್, ಇದೆ 3-4 ಕೆಜಿ ಅಂತೆ ಅಂಜಲ್. ಅದೇ ಮೆಲ್ಲಕ್ಕೆ ನೋಡ್ತೀರಾ ಅಂಜಲ್. ಇದ್ರಲ್ಲಿ ಯಾವ್ದಣ್ಣ ದೊಡ್ಡದು ಅಂದ್ರೆ ಅದಲ್ವಾ? ನೋಡ್ಬೋದು ಗೈಸ್. ಅದೆಷ್ಟು ಒಂದು 5-6 ಕೆಜಿ ಆಯ್ತಾ? 7 ಕೆಜಿ. ಎಷ್ಟದು 1 ಕೆಜಿ ಪ್ರೈಸ್? 880 1 ಕೆಜಿ ಪ್ರೈಸ್. ಗೈಸ್ ನನ್ಗೆ ಗೊತ್ತಿರಂಗೆ ಅವಾಗಿಂದ ನೋಡಿರೋದ್ರಲ್ಲಿ ಹೈಯೆಸ್ಟ್ ಇದೆ. 1 ಕೆಜಿ ಬಂದು 880 ರೂಪಾಯಿ. ಇದು ರೆಡ್ ಸ್ನ್ಯಾಪರ್ ಅಂತೆ. ಒಂದ್ ನಿಮಿಷ ಇರಿ, ಒಳ್ಳೆ ಪಿರಾನ ಮೀನ್ಗಳಿದ್ದಂಗ ಅವೇ ನೋಡ್ರಿ. ಅದು ಅಲ್ಲೂ ಯಾನ ಬದ್ಕೈತಲ್ಲಣ್ಣ, ಇನ್ನ ಇದು ಬದ್ಕೈತೆ. ಕೆರೆ ಕುಂಟೆ ಅಲ್ಲ, ನಿಮ್ ಮನೆ ಹತ್ರಕ್ಕೆ ಬರ್ತೀರಾ? ನಿನ್ ಅಡ್ರೆಸ್ ಕಳ್ಸ. ಅಲ್ಲಿ ನೋಡ್ರಿ ಫುಲ್ಲು ಭಯಂಕರವಾಗಿ ಐತೆ. ಒಳ್ಳೆ ಪಿರಾನ ಮೀನ್ ಇದ್ದಂಗ ಐತೆ. ಎಷ್ಟಣ್ಣ ಇದು ಕೆಜಿ? ಸಾರಿ ಬಿಸಾಕ್ಬಿಡು. ಎಷ್ಟಣ್ಣ ಅದು ಕೆಜಿ? 580. ಇದು ಬ್ಯಾಟ್ ಮೀನಾ? ಇದು ಬ್ಯಾಟ್ ಮೀನ್ ಅಂತೆ. ಅಂಡ್ ಇದ್ರಲ್ಲೂ ನೋಡ್ರಿ ಫುಲ್ಲು, ಅಲ್ಲಿ ನೋಡಿ ಅದು ಎಷ್ಟು ಫುಲ್ಲು ಶಾರ್ಪ್ ಐತೆ ಅಂದ್ರೆ ಅದ್ರ ಹಾಕಿದ್ರೆ ಕಚ್ಚಿದ್ರೆ ಹೋಯ್ತು. ಇದು ಅಂಜಲ್ ಅಲ್ಲಣ್ಣ? ನೋಡ್ರಿ ಎಷ್ಟು 12 ಕೆಜಿ. 1 ಕೆಜಿ ಬಂದು 880 ರೂಪಾಯಿ. ಓಹೋ ನೋಡ್ರಿ ಇದ್ರಲ್ಲೂ
ಫುಲ್ಲು ಶಾರ್ಪ್ ಐತೆ. ಇಲ್ಲಿ ಒಂದೊಂದನೇ ಮೀನ್ ಹೆಸರು ನಾನು ನೆನ್ಪಿಟ್ಕೊಳ್ಳೋಷ್ಟಕ್ಕೆ ಎಲ್ಲ ಮರ್ತೋಗುತ್ತೆ. ಒಂದ್ ಸೈಡ್ ಇಂದ ನೆನ್ಪು ಇಟ್ಕೊಳ್ಳೋಣ ಅಂತ ಅನ್ಕೋತಾ ಇದೀನಿ. ಆಯ್ತು ಅಣ್ಣ, ಇದು ಯಾವ್ದು ಇದು ಮೀನು? ನಂಗು ಸೋಲ್ ಯಾವ್ದು ನೋಡ್ರಪ್ಪ, ನಂಗ ಅಂತೆ. ನಂಗ ಸೋಲ್. ಅದು ಇದು ಅಡವು. ಇದು ಇದ್ಯಾವ್ದಣ್ಣ ಇದು? ಬಂಡಾಸ. ಏನ್ ವಿಚಿತ್ರವಾಗೈತೆ ಗೈಸ್, ಇದು ಬಂಡಾಸ ಅಂತೆ ಗೈಸ್. ಆಗಿನ ನೋಡಿದ್ ಮೀನ್ ಬೇರೆ, ಈಗ ನೋಡ್ಸಿ ನೋಡ್ರಿ ಒರಿಜಿನಲ್. ಇದು ಶಾರ್ಕ್ ಅಂತೆ. ಇದು ಅಣ್ಣ ಯಾವ್ದಣ್ಣ ಇದು? ಸೊರಕೆ ನೋಡ್ರಿ, ಸೊರಕೆ ಅಂತೆ. ಇದೆಲ್ಲ ಏನೋ ಚಿಕ್ಕ ವಯಸ್ಸಲ್ಲಿ ಕಾರ್ಟೂನ್ ಅಲ್ಲಿ ನೋಡಿದ್ದು, ಯಾವ್ದನ ಸಿನಿಮಾದಲ್ಲಿ. ಬಟ್ ಒರಿಜಿನಲ್ ಆಗಿ ರಿಯಲ್ ಆಗಿ ಇವಾಗೆ ನೋಡ್ತಿರೋದು. ಅಂಡ್ ಇದು ಯಾವ್ದು ಕ್ಯಾಟ್ ಫಿಶ್. ಇದು ಟೂನಾ. ಅಣ್ಣ ಇದ್ಯಾವ್ದಣ್ಣ ಇದು? ಪಾಂಜ ನೋಡ್ರಿ, ಪಾಂಜ ಅಂತೆ. ಏನಣ್ಣ ಇದು? ಬಾಯಿ ನಾಲ್ಗೆನ ಅದು? ನಾಲ್ಗೆ ಯಾಕೆ ಹಂಗ್ ಬಂದ್ಬಿಟ್ಟೈತಲ್ಲ ಅದು? ಅಲ್ಲಲ್ಲ. ಹಾ ಓಕೆ ನೋಡ್ರಿ, ಇದು ಬಂದು ಇದಲ್ವಣ? ಇದು ಅಂಜಲ್ ಶೀಲನಾ? ನೋಡ್ರಿ, ಅಂಜಲು ಶೀಲ ಒಂದೇ ತರ ಕಾಣಿಸ್ತೈತಿ. ಬಟ್ ಇದ್ರಲ್ಲಿ ನೋಡ್ರಿ, ಅಯ್ಯಪ್ಪ, ಅದು ಚಿಕ್ಕದಾಗಿರುತ್ತೆ. ಅಲ್ಲಿಂದ ಕಾಣಿಸ್ತೈತಾ ಮಿನಿ ಶಾರ್ಕ್? ಅದು ಬುಲ್ ಅಲ್ವಣ? ಅದು ಬಿಗ್ ಒರಿಜಿನಲ್. ಇದೆಷ್ಟು ಜಾಗ ಬಂದು ಬರೀ ಡಿಫ್ರೆಂಟ್ ಟೈಪ್ ಆಫ್ ಫಿಶ್ ಗಳು ಮಾರ್ತಾ ಇದ್ದಾರೆ. ನನಗಂತೂ ಒಂದ್ ನೆನ್ಪಿಟ್ಕೊಳ್ಳೋದಕ್ಕೆ ಇನ್ನೊಂದ್ ಮರ್ತೇ ಹೋಗಿರ್ತದೆ. ಅಣ್ಣ ಇದ್ಯಾವ್ದಣ್ಣ ಇದು ಮೀನು? ಪಕ್ಕಿದೋಲ್ಕೆನಾ? ಯಾವ್ದೋ ಪಕ್ಕಿದೋಲ್ಕೆ ಅಂತೆ. ಕೆಜಿ 250. ಏಯಪ್ಪ, ಪಕ್ಕಿದೋಲ್ಕೆ ಅಂತೆ. ಕೆಜಿ 250 ಅಂತೆ ನೋಡ್ರಿ. ಯಪ್ಪ, ಇಲ್ಲೇ ಇಷ್ಟು ಅಂತಂದ್ರೆ ಇನ್ ಸಮುದ್ರದ ಸಮುದ್ರದ ತಳಭಾಗದಲ್ಲಿ ಇನ್ನ ಎಷ್ಟು ಟೈಪ್ ಮೀನ್ ಐತೋ ಏನೋ. ಮೀನಲ್ಲ, ಶಾರ್ಕ್, ವೇಲ್ಸ್ ಇರ್ಬೋದು. ಇದು ಗೊತ್ತಲ್ಲ, ಡಿಸ್ಕೋ. ಅವಾಗ ಚಿಕ್ಕ ಮೀನ್ ನೋಡ್ರಿ, ಡಿಸ್ಕೋ. ಇದು ದೊಡ್ಡ ಮೀನು. ಇದು ಡಿಸ್ಕೋ ಅಲ್ವಾ? ರಾಟ್ ಸ್ನೇಪರ. ಇದು ಚಿಕ್ಕದ್ ಬರುತ್ತಲ್ಲ, ಅದು ಡಿಸ್ಕೋ. 20 kg ಐತೆ ಶಾರ್ಕ್. ನಾನ್ ಲೈಫಲ್ಲೇ ಮುಡ್ತೀನಿ ಈ ತರ ಒರಿಜಿನಲ್ ಆಗಿರೋದು ಅಂತ. ಬಟ್ ಸದೋಗೈತೆ. ಆಕ್ಚುಲಿ ಈಗೆಲ್ಲ ಬೇಟೆ ಕಮ್ಮಿ ಅಂತೆ, ಹಾಗಾಗಿ ಜಾಸ್ತಿ ಮೀನ್ಗಳಿಲ್ಲ. ಬಟ್ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಐತೆ. ಆಯ್ತಣ್ಣ ಮೀನ್ ಇದ್ಯಾ ಅಣ್ಣ? ಈ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ಅಂದ್ರೆ ಕೆಜಿ ಪ್ರೈಸ್ ಹೋಗುವಂತ ಮೀನ್ ಯಾವ್ದು? ಮತ್ತೆ ಹೈಯೆಸ್ಟ್ weight ಬಂದಿರುವಂತ ಮೀನ್ ಎಷ್ಟು? ಅಂಜಲೆ, ಪಾಪ್ಲೆಟ್ ಮತ್ತೆ ಅಂಜಲ. ಎಷ್ಟು ಪಾಪ್ಲೆಟ್? ಪಾಪ್ಲೆಟ್ ಅಂದ್ರೆ ಅದೇ ಒಂದ್ ಚಿಕ್ಕದಾಗಿತ್ತಲ್ಲ. ಹಾ ಚಿಕ್ಕದಾಯ್ತಲ್ಲ. ಹೈಯೆಸ್ಟ್ weight ಇರೋ ಮೀನ್ ಯಾವ್ದು ಬಂದಿರೋದು? ಇದು ಶಾರ್ಕ. ಅದೆಲ್ಲ ಕಮ್ಮಿ ಅಲ್ವಾ ರೇಟ್? ಆದ್ರೆ ಎಷ್ಟು ಕೆಜಿ? 350-500 ಕೆಜಿ. ಸುಮಾರು ಎಷ್ಟಿರ್ಬೋದು ಅದೆಲ್ಲ ರೇಟು ಒಂದೊಂದ್ ಕೆಜಿ? ಹಾ, ಒಂದೊಂದ್ ಮೀನಲ್ಲ, ಒಂದ್ ಮೀನಲ್ಲಿ 1 ಕೆಜಿ ಮಾಂಸಕ್ಕೆ ಎಷ್ಟು ರೇಟ್ ಇರುತ್ತೆ? ಹಾ, ಹಂಗಂದ್ರೆ ಅಂಜಲೆ ಎಲ್ಲದಕ್ಕಿಂತ ರೇಟ್ ಜಾಸ್ತಿ. ಪಾಪ್ಲೆಟ್, ಟೈಗರ್ ಫ್ರಾನ್ಸ್ ಮತ್ತೆ ಪಾಪೆಡ್ 450. ಬೋಂಡಸ್ ಅಂದ್ರೆ ಅದೇ ರೆಕ್ಕೆ ತರ ಇರುತ್ತ. ಹಾ, ಬಾಲ ಮಾತ್ರ ಚೂಪುಗೋದು ಗೈಸ್. ಅದೇ ಹಾಗೆ ತೋರ್ಸದ್ನಲ್ಲ, ಥ್ಯಾಂಕ್ಸ್ ಅಣ್ಣ. ಹಾಗೆ ತೋರ್ಸದ್ನಲ್ಲ, ಒಂಥರ ರೆಕ್ಕೆ ತರ ಇತ್ತಲ್ಲ, ಅದು ಬೋಂಡಾಸ್ ಅಂತ. ಅದು ಹೈಯೆಸ್ಟ್ ಅಂತೆ. ಮತ್ತೆ ಟೈಗರ್. ಈಗಷ್ಟೇ ಬೋಟಿಂದ ಬಂದಿರೋ ಮೀನ್ಗಳು ಇದೆಲ್ಲ. ಅಲ್ಲಿರೋದು ಕೆಲವೊಂದು ಅದಷ್ಟು ಬಂದು ಬರೀ ಡಸ್ಟ್. ಅದೆಲ್ಲ ಏನಂತಂದ್ರೆ ಗೊಬ್ಬರ ತರ ಯೂಸ್ ಮಾಡ್ತಾರೆ. ಇವೆಲ್ಲ ಚಿಕ್ಕ ಮೀನ್ಗಳು. ಅಂಡ್ ನೋಡ್ಬೋದು, ಎಲ್ಲಾ ಮೀನ್ಗಳು ಫ್ರೆಶ್ ಆಗಿ ಎತ್ಕ ಬಂದು ಏನು ಇವಾಗ ಇಲ್ಲಿ ವೇಟ್ ಮಾಡಿ ರೇಟ್ ತುಂಬಿ. ಇವೆಲ್ಲ ಯಾವ್ದಣ್ಣ? ಡಿಸ್ಕೋನ ಮೀನು? ಇದು ಕಟ್ಟಿಂಗ್ ಮತ್ಮಾಲ್. ಏನೋ ನೋಡಕ್ಕೆ ಎಲ್ಲಾ ಡಿಸ್ಕೋ ತರನೇ ಐತೆ. ಇವೆಲ್ಲ ಮತ್ಮಾಲ ಏನಣ್ಣ? ಒಳ್ಳೆ ಅದು ಆವಿದ್ದಂಗ ಐತೆ. ಇದು
ರಪೇಲಿ, ರಫೇಲ್. ಇದೇನ ಇದು? ಆರಲ್ಲ? ಇದೇನಿದು? ಇದೇ ಆರಲ್ಲ? ಇದೇನಮ್ಮ? ಕುದುರೆ ಮೀನು. ಆಮೇಲೆ ಇದು ಕ್ಲಾತಿ, ಕ್ಲಾತಿ. ಏನೋ ವಿಚಿತ್ರ ಹೆಸರು. ಅದು ನೋಡ, ಒಂದ್ ತೋರ್ಸ್ರಿ ಹಂಗೆ. ಗೈಸ್, ನೂಡಲ್ಸ್ ಅಂತೆ. ನೋಡಕ್ ಹಂಗೆ ಐತೆ. ಅಯ್ಯೋ, ಏನ್ ಇಷ್ಟ ಜಾರ್ತೈತೆ ಗೈಸ್, ನೂಡಲ್ಸ್. ಯಾವ್ದು? ಕೊರೋನಾನಾ? ಯಾಕೆ? ಇದ್ನಾ ಮೇ ಬಿ ಇದನ್ನ ನೋಡ್ಕೊಂಡೆ 2020ರಲ್ಲಿ 2019ರಲ್ಲಿ ಕೊರೋನಾ ಅಂತ ಹೆಸರಿಟ್ಟಿರೋದು ಅಲ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕೊರೋನಾ ಅಂತ ನೋಡಿ ಗಾಯ್ಸ್. ಯಪ್ಪ, ಆ ಮುಳ್ಳಲ್ಲಿ ವಿಷ ಆಯ್ತಾ? ಇಲ್ಲ ಇಲ್ಲ. ಅಯ್ಯೋ, ಚುಚ್ತೈತೆ. Okay. ಕೊರೋನಾ ಅಂತೆ. ಇದಣ್ಣ, ಇವೆಲ್ಲ ಕೊರೋನಾನಾ? ಅಂದ್ರೆ ಅದು ಲಾಸ್ಟ್ ಸಾಯಿಗಿನ ಮುಂಚೆ ಆತರ ಊದ್ಕೊಂಡು ಸತ್ತೋಗುತ್ತೆ. ನೂಡಲ್ಸು, ಕೊರೋನಾ, ಯಾವ್ದು? ಇದು ಇದಲ್ವಾ? ಏನು ಗೊಬ್ಬರ, ಇದನ್ನ ಎತ್ಕೋಗಿ ಏನು ಪೌಡ್ರ್ ಮತ್ತೆ ಇದಕ್ ಮಾಡ್ತಾರಂತೆ. ಆಯಿಲ್. ಏನದು ಆಯಿಲ್ ಅಂತಂದ್ರೆ? ಆಯಿಲ್ ಅಂದ್ರೆ ಗಿಡಕ್ಕೆ ಮರಕ್ಕೆ ಹಾಕೋದು, ಆ ತರ ಈ ತರ ಮಾಡ್ತಾರೆ, ಒಂದೇ ತರ ಮಾಡ್ತಾರೆ. ಓಕೆ. ಅಂದ್ರೆ ಈ ಗಿಡ ಮರ ಅಂದ್ರೆ ಔಷಧಿ ಹೊಡಿ ಮಾಡ್ತಾರಲ್ಲ ಅದಕ್ಕೆ. ಓಕೆ, ಗಿಡ ಮರಕ್ಕೆ ಯೂಸ್ ಮಾಡ್ತಾರಲ್ಲ ಆ ತರಕ್ಕೆ ಈ ಗೊಬ್ಬರನ ಯೂಸ್ ಮಾಡ್ತಾರೆ. ಆದ್ರೂ ಅಲ್ಲಿರೋದು ಯಾವ್ದಣ್ಣ ಮೀನದು? ಚಿಲ್ಲಿ. ಮೆಣಸಿಕಾಯಿ ತರ ಚಿಕ್ಕ ಚಿಕ್ಕದಾಗ ಐತೆ ಅಂತ ಗೈಸ್. ಅದು ನೋಡ್ರಿ, ಅದು ಚಿಲ್ಲಿ ಅಂತೆ. ಚಿಕ್ಕ ಚಿಕ್ಕ ಮೀನು. ಹಾ, ಅದಕ್ಕೆ ಅದನ್ನ ಚಿಲ್ಲಿ ಅಂತಾರೆ. ಹಾ. ಮತ್ತೆ ಇನ್ನು ಬಂಗಡೆ, ಚಮ್ಮಣ್ಣು. ಅದ್ ನೋಡ್ದೆ, ಬಾಂಗ್ಡ ಮತ್ತೆ ಶಾರ್ಕ್ ನೋಡ್ದೆ. ನೋಡಿದ್ರ? ದೊಡ್ಡದಿತ್ತು. ಎಷ್ಟು 120 kg. ಇನ್ನೂ ದೊಡ್ಡದ್ ಬರ್ತಾವಲ್ಲ ಒಂದೊಂದ್ಸಲ. ತುಂಬಾ ದೊಡ್ಡದು ಬರ್ತದೆ. ಕಟ್ ಮಾಡಿ ಕೊಡ್ತಾರೆ ಪೀಸ್ ಎಲ್ಲ. ಹೈಯೆಸ್ಟ್ ಅಂದ್ರೆ ಅಂಜಲೆ ಅಲ್ವಾ? ಹೈಯೆಸ್ಟ್ ಅಂಜಲ್. ಮತ್ತೆ ಇದು ಇಲ್ಲಿ ನೀವ್ ನೋಡ್ದಂಗೆ ಯಾವ ಸೀಸನ್ ಅಲ್ಲಿ ಸಖತ್ ಮೀನ್ಗಳು ಸಿಗೋದು? ಸ್ಟಾರ್ಟಿಂಗ್ ಅಂದ್ರೆ ಯಾವಾಗ? ಅಂದ್ರೆ ಇವಾಗ ಬಂದಾಗ್ತದೆ 3 ತಿಂಗಳು. ಅದೇ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಹಾ. ಬಂದಾಗ್ತದೆ. ಹಾ. ಸ್ಟಾರ್ಟಿಂಗ್ ಸ್ಕೂಲ್ ಎಲ್ಲ ಅಂದ್ರೆ start ಯಾವಾಗ? ಆಗ್ತದಲ್ಲ? ಜೂನ್ ಜುಲೈ. ಜೂನ್ ಜುಲೈದಲ್ಲಿ ಸ್ಟಾರ್ಟ್ ಆಗ್ತದೆ. ಇಲ್ಲ, ಜೂನ್ ಜುಲೈ ಅಲ್ಲ ಅನ್ಸುತ್ತೆ. ಈಗ ಬೇಸಿಗೆಗಾಲ ಜೂನ್ ಜುಲೈ ಆಗಸ್ಟ್, ಅಕ್ಟೋಬರ್ ಅನ್ಸುತ್ತೆ. ಆಗಸ್ಟ್ ಅಕ್ಟೋಬರ್ ಅಲ್ಲಿ. ಇವಾಗ ಇನ್ನು 3 ತಿಂಗಳು ಉಂಟು ಇದು ಬಂದಾಗ್ಲಿ. ಹಾ. 2 ತಿಂಗಳು ಮಳೆ ಇರುತ್ತೆ, ಮಳೆಗೆ ಬಂದ್ ಮಾಡ್ತಾರೆ. ವಾಪಸ್ ಮಳೆ ಇರ್ತದಲ್ಲ, 2 ತಿಂಗಳು ಬಿಟ್ಟು ಹಾ, ಅವಾಗ ಸ್ಟಾರ್ಟ್ ಆಗ್ತದೆ. ಅವಾಗ ಒಳ್ಳೊಳ್ಳೆ ಮೀನು. ಅವಾಗ ಎಷ್ಟು ಒಂದು ಬೋಟಿಗೆ 30 ಲಕ್ಷ ಮೀನು. ಒಂದು ಬೋಟ್ಗೆ ಒಂದು ಬೋಟಿಗೆ 30. ಇವ್ರು ಎಲ್ಲ ಒಂದ್ 6 ಲಕ್ಷ 7 ಲಕ್ಷ ಖರ್ಚು ಮಾಡ್ಬೋದಲ್ಲ ಇವ್ರು ಈ ಕಡೆಯಿಂದ ಹೋಗ್ಬೇಕಾದಾಗ? ಅಂದ್ರೆ ಡೀಸೆಲ್ ಗೆ, ಊಟಕ್ಕೆ ಮತ್ತೆ ಹುಡುಗರಿಗೆ 6-7 ಲಕ್ಷ. ಬಟ್ ಬಂದ್ರೆ ಒಳ್ಳೆ ಮೀನು. 30 ಲಕ್ಷ 40 ಲಕ್ಷ ಮೀನು. ಪಾಪ ಅದೇ ಅಂದ್ರೆ ಬೋಟಲ್ಲಿ ಇರೋರ್ಗೆ ಏನು ವರ್ಕೌಟ್ ಆಗಲ್ಲ. ಯಾರು ಬೋಟ್ ಇರ್ತಿರ್ತಾರೋ ಅವ್ರಿಗೆ ವರ್ಕೌಟ್ ಆಗುತ್ತೆ. ಅವ್ರಿಗೆ ಇರ್ತದಲ್ಲ 10 ದಿವಸಕ್ಕೆ 50,000. 10 ದಿವ್ಸಕ್ಕೆ ಡ್ರೈವರ್ ಯಾವ ಸಾಫ್ಟ್ವೇರ್ ಓದಿರೋರ್ಗು ಅಷ್ಟಿಲ್ಲ. ತುಂಬಾ ಕಷ್ಟ ಅಲ್ಲ. ಹೌದು, ಜೀವ ಗ್ಯಾರಂಟಿ ಇಲ್ಲ. ಮತ್ತೆ ಇಲ್ಲಿಂದ ಹೋಗ್ಬೇಕಾದಾಗ ಹೆಂಗಿರ್ತಾರೋ ಏನೋ, ಅಲ್ಲಿ ಅಲೆಗಳು ಬಂದ್ರೆ ಏನ್ ಕತೆನೋ ಏನೋ. ಹೌದು, ಡ್ರೈವರ್ 1 ಲಕ್ಷ 1 ಲಕ್ಷಕ್ಕೆ 25,000. 2 ಲಕ್ಷ 50,000. 30 ಲಕ್ಷ ಧನ್ಯ. ಹೌದಾ? ಮಸ್ತ್. ಅಂದ್ರೆ ಏನಂತಂದ್ರೆ ಅಷ್ಟ್ ಸಂಪಾದನೆ ಮಾಡ್ಬೇಕಂದ್ರೆ ಅಷ್ಟ್ ರಿಸ್ಕ್ ತಗೋಬೇಕು. ಮತ್ತೆ ಡೀಪ್ ಹೋಗ್ಬೇಕಲ್ಲ, ಏನು ಸಮುದ್ರ ಸೆಂಟ್ರಿಗೆ ಹೋಗಿ ಅವ್ರ ಪಾಪ ಮಾಡ್ಬೇಕು. ಹೌದು. ಯಾವ್ದಿದು? ಆಕ್ಟೋಪಸ್. ಅದೊಂದು ಹಿಡ್ಕೊಂಡಣ, ಹಿಡ್ಕೊಳ್ರಿ ನೋಡೋಣ ಗೈಸ್. ಯಾವಾಗ್ಲೂ ಆಕ್ಟೋಪಸ್ ಮೂವಿಲ್ ನೋಡಿರ್ತೀರಾ, ಇಲ್ಲ ಯಾವ್ದೊಂದು ಕಾರ್ಟೂನ್ ಅಲ್ಲಿ ನೋಡಿರ್ತೀರಾ? ನೋಡ್ರಿ ಇಲ್ಲಿ ದೊಡ್ಡದು ತೋರ್ಸೋಣ. ಅಯ್ಯಪ್ಪ, ಸತ್ತೋಗೈತೆ ತಾನದು ಈಗ ಆಕ್ಟೋಪಸ್ ಅಂತೆ. ಎಷ್ಟಣ್ಣ ಇದು ಕೆಜಿ? 300 ರೂಪಾಯಿ. ಇದು ಕಟಲ್. ಇದು ದೊಡ್ಡದಾ? ಇದೇ ಕಟಲ್ ಫಿಶ್. ಸಿ ಎಫ್. ಇದ್ಯಾವ್ದಣ್ಣ ಇದು? ಸಿಲ್ಕು. ಏನೇನ್ ಹೆಸರು? ಹಾ, ಓಕೆ. ಸ್ಕುಡ್
ಸ್ಕುಡ್ ಅಂತೆ ಅಣ್ಣ ಏನ್ ಮಾಡ್ತೀರಾ ಈ ಮೀನ್ಗಳನ್ನೆಲ್ಲ ಎಲ್ಲಿಗೆ ಇಟಲಿ ಚೈನಾ ಇಲ್ಲಿಂದ ಇಲ್ಲಿಂದ ಕೊಚ್ಚಿ ಹೋಗ್ತದೆ ಕೇರಳ ಕೊಚ್ಚಿ ಓಕೆ ಎಲ್ಲ ಕ್ಲೀನ್ ಮಾಡಿ ಹಾ ಈ ತರ ಎಲ್ಲ ಎಷ್ಟು ಟನ್ ಗಟ್ಲೆ ಕಳಿಸ್ತೀರಾ ಮೀನು ಈ ಕಮ್ಮಿನ ಫಸ್ಟಿಗೆ ಸಾಧಾರಣ ಒಂದು 10 ಎಷ್ಟು ಗಾಡಿ ಆಗ್ತದೆ 10 ಕಡಲ ಗಾಡಿ 10 ಗಾಡಿ ಓಕೆ ಓಕೆ 10 ಗಾಡಿ ಹೋಗುತ್ತೆ ಆಕ್ಚುಲಿ ಅವಾಗಿಂದ ಏನು ಅಷ್ಟು ವೆರೈಟಿ ಟೈಪ್ ಆಫ್ ಮೀನ್ಗಳು ನೋಡಿದ್ವಿ ನನಗಂತೂ ಸೀರಿಯಸ್ ಆಗಿ ಹೇಳ್ತೀನಿ ಅದ್ರಲ್ಲಿ ಒಂದು 10 ಮೀನ್ ನೆನಪಿರ್ಬೋದು ಹೆಸರು ಮಿಕ್ಕಿದ್ ಯಾವ್ದು ನೆನಪಿಲ್ಲ ಎಷ್ಟು ಟೈಪ್ ಐತೆ ಹೇಳ್ರಿ ಮೀನ್ಗಳು ಅದ್ರಲ್ಲೂ ಆ ಶಾರ್ಕ್ ಅಂತೂ ಲೈವ್ ಅಲ್ಲಿ ನೋಡಿದ್ದೆ ಒಂಥರ ಅಬ್ಬಾ ಸತ್ತಿರೋದ್ ನೋಡಕ್ಕೆ ಅಷ್ಟು ಭಯಂಕರವಾಗೈತೆ ಏನ ಬದುಕಿರೋದ್ ನೋಡಿದ್ರೆ ಪಕ್ಕ ಫುಲ್ ಮೀಟರ್ ಆಫ್ ಅಷ್ಟು ಭಯಂಕರವಾಗೈತೆ ಅಂಡ್ ಬನ್ರಿ ಈಗ ಇಲ್ಲಿಂದ ನಾನು ಹೋಗ್ತಾ ಇದೀನಿ ಅಲ್ಲಿಗೆ ಅಲ್ಲೇ ಏನು ಆ ಮಂಜುಗಡ್ಡೆ ಎಲ್ಲ ತಯಾರಿಸೋದು ಬನ್ನಿ ಅದ್ ಯಾವ್ದಾರ ತಯಾರಿಸ್ತಾರೆ ಅಂತೆಲ್ಲ ನೋಡೋಣ ಭಯ್ಯ जो आइस क्यूब है ना इधर ही करते हैं क्या कैसा करते हैं पानी मतलब ನೋಡ್ರಿ ಗೈಸ್ ಈಗಷ್ಟೇ ಮಾಡಿರೋ ಐಸ್ ಗೆಡ್ಡೆ फुल ಒಳ್ಳೆ एसी टाइप पूल बರುತ್ತೆ इसमें चलने के लिए होते हैं ओके 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 गाइस ಬಿದ್ದೋಗ್ತಿದ್ದೆ ಸೆಂಟರ್ ಮೇಲೆ ಹೋಗ್ಬೇಕು ಕರೆಕ್ಟ್ ಆಗಿ ಓಕೆ 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 ಓ ಗೈಸ್ ನಾನೇನೋ ಇದು ನಡೆಯೋ ಜಾಗ ಅನ್ಕೊಂಡಿದ್ದೆ ನೋಡ್ರಿ ಇದು ಫುಲ್ ನೀರ್ ಹಾಕ್ಬಿಟ್ಟು ಕ್ಯಾ ಕ್ಯಾ ಡಾಲ್ತಾ है इसमें नमक ओके ओ ये सब पूरा नमक है ಓ ಗೈಸ್ ನಮಕ್ ಅಂದ್ರೆ ಅದೇ ಉಪ್ಪು ಸೊ ಇದ್ರೊಳಗೆ ನೀರು ಮತ್ತೆ ಉಪ್ಪು ಹಾಕ್ಬಿಟ್ಟು ಕ್ಯಾ ಭಯ್ಯ ಇಸ್ಕೋ ಕ್ಯಾ क्या बोलते हैं ओके हाँ गैस ओके उसमें गैस में ऑन करने तो ये पूरा आइस क्यूब होता है ठीक है नोड़बोदु और गैस का नाम क्या है मछली का ऑयल डालते हैं मछली का ओ गाइस ನೋಡಬಹುದು ಇದ್ರ ಪ್ರೊಸೀಜರ್ ಇಷ್ಟೇ ಏನಿಲ್ಲ ಸಿಂಪಲ್ ಈ ಬಾಕ್ಸ್ ಗಳು ಏನಿದೆ ಈ ಬಾಕ್ಸ್ ಒಳಗೆ ನೀರು ಉಪ್ಪು ಹಾಕಿ ಅದಾದ್ಮೇಲೆ ಏನ್ ಈ ಗ್ಯಾಸ್ ಡಬ್ಬಿ ಐತೆ ಇದನ್ನ ಆನ್ ಮಾಡಿದ್ರೆ ಇದು ಫುಲ್ಲು ಸಹ ಐಸ್ ಕ್ಯೂಬ್ ಆಗುತ್ತೆ ಇದು ಒಂದ್ ಐಸ್ ಕ್ಯೂಬ್ ಆಗಕ್ಕೆ ಎಷ್ಟು 26 ಗಂಟೆ ಭಯ್ಯ 26 ಮೊದ್ಲೇ ಅಂದ್ರೆ ಎಷ್ಟು ಒಂದು 16 ಅವರ್ 16 ಏನಾ 26 ಮತ್ಲಬ್ ಹಾ 16 ಅವರ್ಸ್ ಬಿಟ್ರೆ ಇದೆಲ್ಲ ಐಸ್ ಕ್ಯೂಬ್ ಆಗುತ್ತೆ ಅದಾದ್ಮೇಲೆ ಇಲ್ಲಿಂದ ಐಸ್ ಕ್ಯೂಬ್ ನ ಎತ್ಕೊಂಡು ಆ ಇದರಿಂದ ಮಿಷಿನ್ ಸಹಾಯದಿಂದ ಹೊರಗಡೆಗೆ ಹಾಕ್ತಾರೆ ಸೊ ಇಲ್ಲಿ ಹೊರಗಡೆಗೆ ಹಾಕಾದ್ಮೇಲೆ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಹಾಕುತ್ತಾರೆ ನೆಕ್ಸ್ಟ್ ಇಲ್ಲಿಂದ ಈ ತರ ಗಾಡಿಗಳು ಬರುತ್ತೆ ಏನು ಚಿಕ್ಕ ಚಿಕ್ಕ ಗಾಡಿ ಇರ್ಬೋದು ದೊಡ್ಡ ದೊಡ್ಡ ಲಾರಿಗಳೆಲ್ಲ ಇಲ್ಲಿ ಬರುತ್ತೆ ಇಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಎತ್ಕೊ ಹೋಗ್ತಾರೆ ನೋಡ್ರಿ ಗೈಸ್ ಈ ತರ ಲಿಫ್ಟ್ ಮಾಡಿ ಬಿಸಾಕೋದು ನೋಡ್ರಿ ಆ ಲಾಕ್ ತೆಗೆದ್ರು बाबा 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 भैया ये कितना वेट आता है एक एक पीस 100 kg ಅವನ ಅಜ್ಜಿ ಕಾಲ್ ಮೇಲೆ ಬಿತ್ತು ಅಂದ್ರೆ ಮುಗೀತು ಕಾಲ್ ಕತ್ತೆ ಸೀರಿಯಸ್ ಆಗಿ ಒಂದೊಂದು 100 kg ಐತಂತೆ ನೋಡಿದ್ರಲ್ಲ ಇದೆಷ್ಟು ಮಂಗಳೂರು ಫಿಶ್ ಮಾರ್ಕೆಟ್ ನ ವಿಡಿಯೋ ಸೊ ಇದೊಂಥರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಯಾಕೆಂತಂದ್ರೆ ಇಷ್ಟ ದಿನ ಮಂಜುಗಡ್ಡೆ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ನನಗಂತೂ ಸೊ ಅದನ್ನ ನೋಡಿದೆ ಅಂಡ್ ಸುಮಾರು 40 ರಿಂದ 50 ಟೈಪ್ ಆಫ್ ಮೀನ್ಗಳನ್ನ ನೋಡಿದೆ ಅಂಡ್ ಅದ್ರಲ್ಲೂ ಶಾರ್ಕ್ ಆಕ್ಚುಲಿ ಅದು ಸತ್ತೋಗಿರೋದೇ ಆ ಭಯಂಕರವಾಗಿ ಐತೆ ಏನೋ ಬದುಕಿದ್ರೆ ಸೀರಿಯಸ್ ಆಗಿ ಭಯ ಬೀಳೋದಂತ ಗ್ಯಾರಂಟಿ ಅಷ್ಟು ಸಖತ್ತಾಗೈತೆ ಅಂಡ್ ಸೂಪರ್ ಆಗಿತ್ತು ಒಂದು ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಸೊ ಈ ವಿಡಿಯೋ ನೋಡಿದ್ಮೇಲೆ ನೀವು ಆ ತರದ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ತಿಳ್ಕೊಂಡು ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯ ಜೊತೆಗೆ ಮತ್ತೊಂದು ಕತೆ ಜೊತೆಗೆ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್